ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಮಂಡ್ಯ ಜಿಲ್ಲೆಯಲ್ಲಿ ಮದ್ಯ ಮಾರಾಟಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಯಾರು ಮದ್ಯ ಮಾರಾಟ ಮಾಡುವಂತಿಲ್ಲ. ಬೆಳ್ಳಂಬೆಳಗ್ಗೆನೆ ಅಂಗಡಿ ಓಪನ್ ಮಾಡ್ತಿದ್ರಲ್ಲ, ಮಾಡಂಗಿಲ್ಲ. ಕೆಆರ್ ಪೇಟೆ, ಶ್ರೀರಂಗಪಟ್ಟಣ, ಮದ್ದೂರು ತಾಲೂಕಲ್ಲೂ ಕೂಡ ಪ್ರತಿಭಟನೆಗೆ, ಹೋರಾಟಕ್ಕೆ, ಬಂದ್ಗೆ ಬೆಂಬಲ ಸಿಕ್ಕಿದೆ. ಮಂಡ್ಯ ತಾಲೂಕಿನಲ್ಲಿ ಮದ್ಯ ಮಾರಾಟ ಬಂದ್ ನಿರ್ಬಂಧ. ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಬಂದ್ ಮಾಡೋದಕ್ಕೆ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಮದ್ಯ ಮಾರಾಟ, ಸಾಗಣೆ ಮತ್ತು ಶೇಖರಣೆ ನಿಷೇಧಿಸಿರುವಂತ ಡಿಸಿ ಈ ಮೂಲಕ ಮದ್ಯ ಮಾರಾಟಕ್ಕೆ ಮಂಡ್ಯ ಜಿಲ್ಲೆಯಾದ್ಯಂತ ಬ್ರೇಕ್ ಬಿದ್ದಿದೆ. ಮದ್ಯ ಮಾರಾಟ ಮಾಡುವಂತಿಲ್ಲ, ಸಾಗಣೆ ಮಾಡುವಂತಿಲ್ಲ, ಶೇಖರಣೆ ಕೂಡ ಮಾಡುವಂತಿಲ್ಲ. ಕೆಆರ್ ಪೇಟೆ, ಶ್ರೀರಂಗಪಟ್ಟಣ, ಮದ್ದೂರು ತಾಲೂಕಲ್ಲೂ ಕೂಡ ಮದ್ಯ ಮಾರಾಟಕ್ಕೆ ಬ್ರೇಕ್ ಬಿದ್ದಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನ ಕ್ಲೋಸ್ ಮಾಡುವಂತೆ ಅಂದರೆ ಇವತ್ತು ಬಂದ್ಗೆ ಬೆಂಬಲ ಸಿಗ್ತಾ ಇದೆ ಭಾರಿ. ಹೀಗಾಗಿ ಜಿಲ್ಲಾಡಳಿತ ಕೂಡ ಆದೇಶವನ್ನು ಕೊಟ್ಟಿದೆ. ಇವತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಇರಲ್ಲ ಮಂಡ್ಯದಲ್ಲಿ. ಇನ್ನು ಆಟೋಗಳು ಕೂಡ ಕಾಣ ಸಿಗೋದಿಲ್ಲ, ಎಲ್ಲೋ ಅಲ್ಲೊಂದು ಕಾಣಿಸ್ತಿದ್ದಾವೆ. ಅದು ಬಿಟ್ಟರೆ ಆಟೋ ಮಾಲೀಕರ ಸಂಘವೂ ಕೂಡ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರಂತೆ. ಹೀಗಾಗಿ ಮಂಡ್ಯದಲ್ಲಂತೂ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಬಂದ್ಗೆ. ಕರ್ನಾಟಕ ಅಂದರೆ ಬರೀ ಮಂಡ್ಯನ, ಇಡೀ ಕರ್ನಾಟಕದಾದ್ಯಂತ ಬಂದ್ಗೆ ಬೆಂಬಲ ಸಿಗಬೇಕಿತ್ತು, ಸಿಗ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಕರ್ನಾಟಕ ಬಂದ್ ಅಂತ ಕರೆ ಕೊಟ್ಟರು, ಆದ್ರೆ ಬೆಂಗಳೂರಲ್ಲೇ ಬೆಂಬಲ ಸಿಗ್ತಾ ಇಲ್ಲ, ಬಟ್ ಮಂಡ್ಯದಲ್ಲಿ ಭಾರಿ ಬೆಂಬಲ ಇದೆ ಅಂತ. ಏನು ಕಾವೇರಿ ಕಿಚ್ಚು ಇದೀಗ ಇಡೀ ಕರ್ನಾಟಕದಲ್ಲಿ ಹಬ್ಬಿರುವಂತದ್ದು. ಅದರಲ್ಲೂ ಕೂಡ ಏನು ಇವತ್ತು ಕಾವೇರಿಗಾಗಿ ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಚಳವಳಿ ಪಕ್ಷದ ವಾಟಾಳ್ ಕರೆ ನೀಡಿದ್ರು. ಅದರಲ್ಲಿ ಕೆಲವೊಂದು ಕಡೆ ನಿರೀಕ್ಷಿತ ಬೆಂಬಲ ಸಿಕ್ಕಿಲ್ಲ. ಆದ್ರೆ ಸಕ್ಕನಾಡು ಮಂಡ್ಯದಲ್ಲಂತೂ ಏನು ಕಾವೇರಿ ಕಿಚ್ಚು ಜೋರಾಗಿ ಇರುವಂತದ್ದು. ಯಾವಾಗ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ಆರ್ಸಿ ಮತ್ತೆ ಸಿಡಿಬಿಡಿಸಿ ಎಮ್ಮೆ ಅವರು ಸೂಚನೆ ಕೊಡ್ತು, ಅಂದಿನಿಂದಲೇ ಕೂಡ ಮಂಡ್ಯ ಜಿಲ್ಲೆಯಾದ್ಯಂತ ಒಂದು ಕಾವೇರಿ ಕಿಚ್ಚು ದಗದಗಿಸ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಕರ್ನಾಟಕ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗಿರುವಂತದ್ದು. ಏನಂದ್ರೆ ಈ ಒಂದು ಭಾಗದಲ್ಲಿ ಕಾವೇರಿ ನೀರನ್ನು ನಂಬಿಕೊಂಡು ಸಾಕಷ್ಟು ರೈತರು ಎಲ್ಲರೂ ಕೂಡ ಇರುವಂತದ್ದು. ಹಾಗಾಗಿ ಕಾವೇರಿ ಹೋರಾಟ ಅಂದಾಗ ಮಂಡ್ಯದಲ್ಲಿ ಮೊದಲು ಎಲ್ಲರೂ ಕೂಡ ಕೈ ಜೋಡಿಸುವಂತದ್ದು. ಹಾಗಾಗಿ ಮಂಡ್ಯದಲ್ಲಿ ಇವತ್ತು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿರುವಂತದ್ದು. ನಿನ್ನೆನೆ ಕೂಡ ಏನು ಬಂದ್ಗೆ ಬೆಂಬಲಿಸಿ ಹಲವು ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿದ್ದೇವೆ. ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಹೋರಾಟಗಾರ ಸಂಘಟನೆ ಇರ್ಬೋದು, ಅಥವಾ ಇನ್ನಿತರ ಪ್ರಗತಿಪರ ಹೋರಾಟಗಳು ಎಲ್ಲರೂ ಕೂಡ ಕಾವೇರಿ ಬಂದ್ಗೆ ಎಲ್ಲರೂ ಕೂಡ ಸಿದ್ಧ ಅಂತ ಹೇಳಿ ಈಗಾಗಲೇ ಘೋಷಣೆ ಕೊಟ್ಟಿದ್ದಾರೆ. ಅದರಲ್ಲೂ ಏನು ಆಟೋ ಚಾಲಕರು ಸೇರಿದಂತೆ ಅಂಗಡಿ ವರ್ತಕರು, ಮಾಲೀಕರು ಹಾಗೂ ಥಿಯೇಟರ್ ಉದ್ಯಮಿಗಳು ಇವರೆಲ್ಲರೂ ಕೂಡ ಬಂದ್ಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ಇದೆಲ್ಲ ನಡುವೆ ಕೂಡ ಬೆಳಗ್ಗೆಯಿಂದಲೇ ಕೂಡ ಇವತ್ತು ಬಂದ್ಗೆ ಒಂದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ. ಏನು ಹೆದ್ದಾರಿ ಸಂಚಾರ ವಿರಳವಾಗಿದ್ರೆ ಹೋಟೆಲ್ಗಳು, ಅಂಗಡಿಗಳು, ಮುಂಗಡ್ಡುಗಳು ಈಗಾಗಲೇ ಮುಚ್ಚಿರುವಂತದ್ದು. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಕೂಡ ಅಲ್ಲಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿಕೊಂಡು ಎಲ್ಲಿ ಸೂಕ್ಷ್ಮ ಪ್ರದೇಶಗಳಿವೆ ಅಲ್ಲಲ್ಲಿ ಹೆಚ್ಚಿನ ಪೊಲೀಸರು ನಿಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ತಾಲೂಕಿನಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಗಳು ನಡೆಯೋದ್ರಿಂದ ಈಗಾಗಲೇ ಪೊಲೀಸರ ತಂಡ ಅಲ್ಲಲ್ಲಿ ಬೀಡು ಬಿಟ್ಟದ್ದು. ಡಿಆರ್ ತುಗಡಿ ಕೂಡ ಸ್ಥಳದಲ್ಲಿದ್ರೆ, ಮತ್ತೊಂದು ಕಡೆ ಜಿಲ್ಲೆಯಲ್ಲಿ ಇವತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲೆಯಾದ್ಯಂತ ಪ್ರಮುಖ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಿರುವಂತದ್ದು. ಏನು ಪಾಂಡವಪುರ, ಶ್ರೀರಂಗಪಟ್ಟಣ, ಮಂಡ್ಯ, ಮದ್ದೂರು ಸೇರಿ ಹಲವು ತಾಲೂಕುಗಳಲ್ಲಿ ಮದ್ಯ ಮಾರಾಟ, ಸೇಕರಣೆ ಮತ್ತೆ ಯಾವುದೇ ಅಂಗಡಿ, ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಡಿಸಿಎನ್ ಆದೇಶವನ್ನು ಹೊರಡಿಸಿದ್ದಾರೆ. ಬೆಳಿಗ್ಗೆ 7 ಗಂಟೆಯಿಂದಲೇ ಕೂಡ ಬಂದ್ಗೆ ಈಗಾಗಲೇ ಚಾಲನೆ ಕೊಟ್ಟು ಕನ್ನಡಪರ ಸಂಘಟನೆಗಳು ಮಂಡ್ಯ ನಗರದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದೆ. ಅದರಲ್ಲೂ ಮುಖ್ಯವಾಗಿ ವಿಭಿನ್ನ ಪ್ರತಿಭಟನೆಗಳ ಮೂಲಕ ಸರ್ಕಾರದ ವಿರುದ್ಧ ಮತ್ತೆ ಏನು ಸಿಡಿಬಿಡಿಸಿ ಆರ್ಸಿ ಮತ್ತೆ ಸಿಡಿಬಿಡಿಸಿ ಎಮ್ಮೆ ವಿರುದ್ಧ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದೆ. ಏನಿವತ್ತು ಖಾಲಿ ಮಡಕೆಗಳ ಪ್ರದರ್ಶನ ಇರಬಹುದು, ಉರುಳಿಕಾರನ ಉರಿಯುವ ಪ್ರದರ್ಶನ, ವ್ಯಂಗ್ಯದ ಪ್ರದರ್ಶನ. ಮತ್ತೊಂದು ಕಡೆ ಕನ್ನಡಪರ ಸಂಘಟನೆಗಳು ಶ್ರೀರಂಗಪಟ್ಟಣದಲ್ಲಿ ಒಂದು ಪಿಂಡ ಪ್ರದಾನ ಮಾಡುವ ಮೂಲಕ ಒಂದು ಸಿಡಿಬಿಡಿಸಿ ಮತ್ತು ಎಮ್ಮೆಗೂ ಕೂಡ ಒಂದು ಪಿಂಡ ಪ್ರದಾನ ಮಾಡಿ ಆಕ್ರೋಶನ ವ್ಯಕ್ತಪಡಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡು ಬಂಧನ ಯಶಸ್ವಿಗೊಳಿಸಲಿಕ್ಕೆ ಮುಂದಾಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗೆ.